ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಆಳ್ವಾಸ್ ವಿನೋದಂ ದ ವ್ಯಾಲರ್ ಆಫ್ ಫೋಕ್ಸ್. ನಾನು ಹರ್ಷಿತಾ ಹೆಗ್ಡೆ, ನನ್ನ ಜೊತೆ ಇದ್ದಾರೆ ಸಹಪಾಠಿ ಬಸನಗೌಡ ಮತ್ತು ಕೌಸ್ತುಭ್. ಆತ್ಮೀಯ ಕೇಳುಗರೆ, ಪ್ರಸಕ್ತ 46ನೇ ಆಳ್ವಾಸ್ ವಿನೋದಂ ಸಂಚಿಕೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಹಳ ಉತ್ಸುಕರಾಗಿದ್ದೇವೆ. ಏನಂತೀರಾ ಗಾಯ್ಸ್? ಹೌದು, ನಾವು ತುಂಬಾ ಎಕ್ಸೈಟ್ ಆಗಿದ್ದೀವಿ. ಹಾಗಿದ್ರೆ ಮೊದಲಿಗೆ ನಮ್ಮ ಕ್ಯಾಂಪಸ್ ಅಲ್ಲಿ ಏನೆಲ್ಲ ವಿಶೇಷ ಆಯ್ತು ಅಂತ ಹೇಳ್ತೀರಾ ಹರ್ಷಿತಾ? ಹಾಗಿದ್ದರೆ ಈ ಮೂಲಕ ನಮ್ಮ ಪಾಡ್ಕಾಸ್ಟ್ ನ ಪ್ರಾರಂಭ ಮಾಡೋಣ. ಚೆನ್ನಾಗಿರುತ್ತದೆ. ಹಾಗಿದ್ರೆ ಮತ್ಯಾಕ್ ತಡ, ನಾನಂತೂ ರಿಪೋರ್ಟ್ ಓದಕ್ ರೆಡಿ. ನೀವೆಲ್ಲ ರೆಡಿನಾ? ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜು ಆಸ್ಪತ್ರೆ, ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ಮಂಗಳೂರು, ಯುವವಾಹಿನಿ ಮೂಡುಬಿದಿರೆ ಘಟಕ, ನೇತ್ರಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಮಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಆಳ್ವಾಸ್ ಆಯುರ್ವೇದ ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ 2ನೇ ಉಚಿತ ನೇತ್ರ ತಪಾಸಣಾ ಶಿಬಿರ ಉದ್ಘಾಟಿಸಲಾಯಿತು. ಈ ಶಿಬಿರದಲ್ಲಿ 179 ಸಾರ್ವಜನಿಕರು ಪಾಲ್ಗೊಂಡಿದ್ದು, ಇವರಲ್ಲಿ 93 ಜನರಿಗೆ ಕನ್ನಡಕದ ವ್ಯವಸ್ಥೆ ಮಾಡಲಾಗಿದ್ದು, 33 ಜನರಿಗೆ ಕಣ್ಣಿನ ಪೊರೆ ಸರ್ಜರಿಗೆ ನೋಂದಾಯಿಸಲಾಗಿದೆ ಹಾಗೂ 5 ಜನರು ನೇತ್ರದಾನ ಮಾಡಲು ನೋಂದಾಯಿಸಿರುವುದು ವಿಶೇಷ. ಅದೇನೋ ಆಳ್ವಾಸಲ್ಲಿ ಸ್ಕಾಲರ್ಶಿಪ್ ಎಕ್ಸಾಮ್ ಮತ್ತೆ ಅದ್ರ ಬಗ್ಗೆ ಹೇಳ್ತೀಯಾ? ಮಾರ್ಚ್ 31 ಮತ್ತು ಏಪ್ರಿಲ್ 14ರಂದು ಆಳ್ವಾಸ್ ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಪ್ರವೇಶ ಪರೀಕ್ಷೆ. ಸರ್ವರಿಗೂ ಸದಾವಕಾಶ. 4 ದಶಕಗಳಿಂದ ನಾಡಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುತ್ತಾ ಶೈಕ್ಷಣಿಕ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ದತ್ತು ಸ್ವೀಕಾರ, ಸಹಾಯಧನ, ಪ್ರೋತ್ಸಾಹಧನ ಹೀಗೆ ವಿವಿಧ ಶಿಷ್ಯ ವೇತನ, ಬಹುಮಾನ, ಪುರಸ್ಕಾರಗಳನ್ನು ನೀಡುತ್ತಾ ಬಂದಿರುವ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನವು ಈ ಬಾರಿ ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ 2 ವರ್ಷಕ್ಕೆ 10 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಪೋಷಿಸಿದೆ. 10ನೇ ತರಗತಿಯಲ್ಲಿ ಸಿಬಿಎಸ್ಇ, ಐಸಿಎಸ್ಇ ಹಾಗೂ ರಾಜ್ಯ ಪಠ್ಯಕ್ರಮ ಮತ್ತು ಪರೀಕ್ಷೆ ಬರೆದ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಶೈಕ್ಷಣಿಕ ವಿದ್ಯಾರ್ಥಿ ವೇತನ ಪರೀಕ್ಷೆಯನ್ನು ಬರೆಯಬಹುದು. ಸಿಬಿಎಸ್ಇ ಮತ್ತು ಐಸಿಎಸ್ಇ ವಿದ್ಯಾರ್ಥಿಗಳಿಗೆ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಮಾರ್ಚ್ 28 ಕೊನೆಯ ದಿನಾಂಕವಾಗಿದ್ದು, ರಾಜ್ಯ ಪಠ್ಯಕ್ರಮ ವಿದ್ಯಾರ್ಥಿಗಳು ಏಪ್ರಿಲ್ 10ರವರೆಗೂ ಅರ್ಜಿ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ 8844777588 ಅಥವಾ 6366377827ಗೆ ಸಂಪರ್ಕಿಸಬಹುದು. ಹರ್ಷಿತಾ, ಈ ಸಂಚಿಕೆಯ ಸ್ಪೆಷಲ್ ಸೆಗ್ಮೆಂಟ್ ಏನಿಲ್ವಾ? ಹೌದು ಹರ್ಷಿತಾ, RCB ವಿನ್ ಆಗಿತ್ತಲ್ವಾ, ಅದರ ಬಗ್ಗೆ ಹೇಳಲ್ವಾ? IPL ಕೇವಲ ಪಂದ್ಯಾವಳಿ ಅಲ್ಲ, ಇದು ಕ್ರೀಡೆಯ ಸಂಭ್ರಮಾಚರಣೆ. ಉತ್ಸಾಹದ ಉನ್ಮಾನದಲ್ಲಿ ಅಭಿಮಾನಿಗಳನ್ನು ಒಂದುಗೂಡಿಸುತ್ತದೆ. ಈ IPL ಬಂದರೆ ಸಾಕು, ಎಲ್ಲ ಕಡೆ ಹಬ್ಬದ ವಾತಾವರಣ. ಪ್ರತಿನಿತ್ಯ ಗೆಲುವು ಸೋಲಿನ ಕಥೆಗಳು. IPL ಕೇವಲ ಒಂದು ಟೂರ್ನಮೆಂಟ್ ಅಲ್ಲ, ಬದಲಾಗಿ ಎಷ್ಟೋ ಜನರ ಬಿಡಿಸಲಾಗದ ನಂಟು. ಎಷ್ಟು ವರ್ಷ ಸೋಲಿನ ಬುತ್ತಿ ಹೊತ್ತ ತಂಡ ಈಗ ಗೆಲುವಿನ ಕೇಕೆ ಹಾಕಿ ಹೊರಹೊಮ್ಮಿದ ರಾಣಿಯರ ಕಥೆಯನ್ನು ಕೇಳುವ ಸಮಯ. 16 ವರ್ಷಗಳಿಂದ ಒಮ್ಮೆಯೂ ಕಪ್ ಗೆಲ್ಲದ RCB ತಂಡದ ಕೊರತೆಯನ್ನು ಮಹಿಳಾ ತಂಡ ನೀಗಿಸಿದೆ. ಮಹಿಳಾ ಪ್ರೀಮಿಯರ್ ಲೀಗ್ 2ನೇ ಆವೃತ್ತಿಯಲ್ಲಿ ಕಪ್ ಗೆದ್ದು ಸಂಭ್ರಮಿಸಿದೆ. ಹೌದು, ಭಾನುವಾರ ಮಾರ್ಚ್ 17ರಂದು ನವದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 2024 ಮಹಿಳಾ ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದೆ. ನಾಯಕಿ ಸ್ಮೃತಿ ಮಂಧನ ತಮ್ಮ ದೂರದೃಷ್ಟಿಯ ಮಾರ್ಗದರ್ಶನದಲ್ಲಿ ತಂಡವು ಪ್ರತಿಯೊಂದು ಮುಖದಲ್ಲಿ ಅಪ್ರತಿಮ ಪ್ರಾವೀಣ್ಯತೆಯನ್ನು ಪ್ರದರ್ಶಿಸಿತು. ಫಸ್ಟ್ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 114 ರನ್ಗಳ ಗುರಿ ಹಿಂಬಾಲಿಸಿದ RCB ತಂಡ ಸೋಫಿ ಡಿವೈನ್, ಸ್ಮೃತಿ ಮಂಧನ, ಎಲಿಸ್ ಪೆರಿ ಅವರ ಬ್ಯಾಟಿಂಗ್ ಬಲದಿಂದ 19.3 ಓವರ್ಗಳಿಗೆ 2 ವಿಕೆಟ್ ಅಷ್ಟಕ್ಕೆ 115 ರನ್ ಗಳಿಸಿ ಗೆಲುವಿನ ಪದಕ ಸೇರಿದ್ದು. ಈ ಮೂಲಕ ವುಮೆನ್ಸ್ ಲೀಗ್ ಆರಂಭವಾದ 2ನೇ ಆವೃತ್ತಿಯಲ್ಲಿ RCB ಪ್ರಪ್ರಥಮ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ. ಹಾಗಿದ್ರೆ ಅವರು ಹೇಳುವ ಸಾಲುಗಳು ನಿಜ ಆಯ್ತಲ್ವಾ? ಯಾರದು? ಅದೇ ನಮ್ ಯೋಗರಾಜ್ ಭಟ್ರು ಬರೆದ ಅದು ನಿಜಾನೇ. ಈ ಗೆಲುವು ಕೇವಲ ಹೆಣ್ಣು ಮಕ್ಕಳದ್ದಲ್ಲ, ಪ್ರತಿಯೊಬ್ಬ RCBಯ ಅಭಿಮಾನಿಗಳದ್ದು.
ಏನ್ ಹರ್ಷಿತಾ, ತುಂಬಾ ಸೆಕೆ ಆಗುತ್ತಿದೆ, ಏನಾದ್ರೂ ಟಿಪ್ಸ್ ಕೊಡ್ಬೋದಾ? ಆತ್ಮೀಯ ಬಂಧುಗಳೇ, ಈ ವರ್ಷ ರಾಜ್ಯಾದ್ಯಂತ ಹಿಂದೆಂದೂ ಕಾಣದ ಸೂರ್ಯನ ಶಾಖದ ಪ್ರಖರತೆ ಫೆಬ್ರವರಿಯಿಂದ ದಿನೇ ದಿನೇ ಹೆಚ್ಚಾಗುತ್ತಿದೆ. ಇನ್ನು ಈ ಪ್ರಖರತೆ ಜೂನ್ 2ನೇ ವಾರದವರೆಗೂ ಮುಂದುವರಿಯುವುದರಿಂದ ಖಂಡಿತವಾಗಿ ನಾವು ಕೆಲವೊಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲೇಬೇಕಿದೆ. ಇಲ್ಲವಾದರೆ ವಯಸ್ಕರು, ಮಕ್ಕಳು, ವಯೋವೃದ್ಧರು ಎಲ್ಲರ ಜೀವಕ್ಕೂ ಅಪಾಯ ತಂದಿಟ್ಟ ಬುತ್ತಿ. ಮಕ್ಕಳಲ್ಲಿ ಡಿಹೈಡ್ರೇಷನ್, ವೃದ್ಧರಲ್ಲಿ ಸನ್ಸ್ಟ್ರೋಕ್, ಮಧ್ಯವಯಸ್ಕರಲ್ಲಿ ವಿಪರೀತ ತಲೆನೋವು ಹೆಚ್ಚಾಗುತ್ತದೆ. ಆದ್ದರಿಂದ ಈ ಬೇಸಿಗೆಯಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಳ್ಳಲು ಈ ಕೆಳಗಿನ ಸೂಚನೆಗಳನ್ನು ಪಾಲಿಸಿ. ಗೃಹಿಣಿಯರು ನಿಮ್ಮ ಹೊರಗಿನ ಕೆಲಸಗಳನ್ನು ಸಂಜೆ ವೇಳೆಯಲ್ಲಿ ಮುಗಿಸಿಕೊಳ್ಳಿ. ಬಿಸಿಲಿನಲ್ಲಿ ಹೊರ ಹೋಗಲೇಬೇಕಾದ ಅನಿವಾರ್ಯತೆ ಇದ್ದಲ್ಲಿ ಬಿಳಿ ಬಣ್ಣದ ಛತ್ರಿಯನ್ನು ಬಳಸಿ. ಬಿಸಿಲಿನ ಪ್ರಖರತೆಯನ್ನು ಕಪ್ಪು ಮತ್ತು ನೀಲಿ ಬಣ್ಣ ಬೇಗ ಹೀರುವುದರಿಂದ ಕಪ್ಪು ಮತ್ತು ನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಡಿ. ಸಾಧ್ಯವಾದಷ್ಟು ಕಾಟನ್ ಬಟ್ಟೆಗಳನ್ನೇ ಧರಿಸಿ. ವಯೋವೃದ್ಧರಿಗೆ ಮತ್ತು ಮಕ್ಕಳಿಗೆ ಮನೆಯಲ್ಲಿ ಹೆಚ್ಚು ಹೆಚ್ಚು ಜೀರಿಗೆ ನೀರು ಕುಡಿಯಲು ಕೊಡಿ. ಈ ಬಿಸಿಲಿನಲ್ಲಿ ವಿಟಮಿನ್ ಸಿ ಕೊರತೆ ಎದುರಾಗುವುದರಿಂದ ಪ್ರಕೃತಿಯ ಅಮೂಲ್ಯ ಕೊಡುಗೆ ನಿಂಬೆ ಹಣ್ಣಿನ ಪಾನಕ ಮಾಡಿಕೊಂಡು ಕುಡಿಯಿರಿ. ಇಲ್ಲದೆ ಇದ್ದರೆ ಸಕ್ಕರೆ ಬದಲು ರಾಸಾಯನಿಕ ರಹಿತ ಬೆಲ್ಲವನ್ನು ಬಳಸಿ. ಬೆಳಿಗ್ಗೆ ಎದ್ದ ತಕ್ಷಣ ತುಳಸಿ ಎಲೆಗಳನ್ನು ಮಿಕ್ಸಿಯಲ್ಲಿ ರುಬ್ಬಿಕೊಂಡು 2 ಲೋಟದಷ್ಟು ನೀರನ್ನು ಬೆರೆಸಿ ಕುಡಿಯಿರಿ. ಇದರಿಂದ ಕೆಲಸ ಮಾಡುವಾಗ ಸುಸ್ತಾಗುವುದಿಲ್ಲ. ಆಹಾರದಲ್ಲಿ ಮಸಾಲೆ ಪದಾರ್ಥಗಳನ್ನು ಹೆಚ್ಚು ಬಳಸಬೇಡಿ. ಇವಿಷ್ಟು ಟಿಪ್ಸ್ನ ಬಳಸಿ ಬೇಸಿಗೆಯಲ್ಲಿ ತಂಪಾಗಿರಿ. ಈ ಸಂಚಿಕೆಯನ್ನು ಹೊರತರುವಲ್ಲಿ ಮಾರ್ಗದರ್ಶನ ನೀಡಿದ ಪದವಿ ಪತ್ರಿಕೋದ್ಯಮ ವಿಭಾಗಕ್ಕೆ ಧನ್ಯವಾದಗಳು. ಇವಿಷ್ಟು ಇಂದಿನ ಅಪ್ಡೇಟ್ಸ್. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಆಳ್ವಾಸ್ ಮಿರ್ದಮ್, ದ ವ್ಯಾಲರ್ ಆಫ್ ಫೋಕ್ಸ್.